ಒಂದು ತರಗತಿಯಲ್ಲಿ ಡಿಮೆರಿಟ್ಸ್ ಆಫ್ ಫ್ಯಾಸಿಸಮ್ನ ದೋಷಗಳ ಬಗ್ಗೆ ಅಥವಾ ಟೀಕೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಫ್ಯಾಸಿಸಮ್ ಹಲವಾರು ಗುಣಲಕ್ಷಣಗಳನ್ನು ಹೊಂದಿದ್ರೂ ಕೂಡ ಫ್ಯಾಸಿವಾದವು ಸಮತಾವಾದದಂತೆ ಪ್ರಜಾಪ್ರಭುತ್ವವನ್ನು ತಿರಸ್ಕರಿಸಿದರೂ ನಿರಂಕುಶವಾದದ ರೂಪದ ಸರ್ಕಾರದಲ್ಲಿ ನಂಬಿಕೆಯುಳ್ಳಂತಹ ಒಂದು ಸರ್ಕಾರವಾಗಿದೆ. ಅವರು ರಾಜ್ಯಕ್ಕೆ ಅಪಾರವಾದಂಥ ಮಹತ್ವ ನೀಡಿದ್ದು ಅದನ್ನು ಒಂದು ಶ್ರೇಷ್ಠ ನೈತಿಕ ನೈಜತೆ ಎಂದೇ ಪರಿಗಣಿಸಿದೆ. ರಾಜ್ಯವು ಒಂದು ಅತ್ಯುನ್ನತ ರೀತಿಯ ಸಾಮಾಜಿಕ ಸಂಘಟನೆ ಎಂಬುದಾಗಿ ಸಹ ಅದನ್ನು ತಿಳಿಸಿದ್ದಾರೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಡಿಮೆರಿಟ್ಸ್ ಆಫ್ ಫ್ಯಾಸಿಸಮನ್ನು ನಾವು ಪಟ್ಟಿ ಮಾಡ್ತಾ ಹೋದಂತೆ ಫ್ಯಾಸಿವಾದ ಉದಾರವಾದ ಮತ್ತು ಸಮತಾವಾದಗಳೆರಡನ್ನು ವಿರೋಧಿಸುತ್ತೆ. ಇದು ಉದಾರವಾದಿ ಮತ್ತು ಪ್ರಜಾಪ್ರಭುತ್ವ ಮಾರ್ಕ್ಸ್ವಾದಿ ತತ್ವಗಳಿಂದ ಅಪಾರ ಟೀಕೆಗೊಳಗಾಗಿದೆ. ಅದರ ಪ್ರಮುಖವಾದಂಥ ಟೀಕೆಗಳನ್ನು ನಾವು ನೋಡೋದಾದರೆ ಲಿಮಿಟೆಡ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಎಂಬುದಾಗಿ ಸಹ ನಾವು ನೋಡ್ಬೋದಾಗಿದೆ. ಇದು ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ಪತ್ರಿಕಾ ಸ್ವಾತಂತ್ರ್ಯವನ್ನು ಅರಣು ಮಾಡಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಲಿಮಿಟೆಡ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳನ್ನು ಕೂಡ ಇದು ಕಸಿದುಕೊಂಡಿದೆ ಎಂಬುದಾಗಿ ಸಹ ನಾವು ನೋಡ್ಬೋದಾಗಿದೆ. ಒನ್ ಆಫ್ ದ ಪಿಲ್ಲರ್ಸ್ ಆಫ್ ಫ್ಯಾಸಿಸಮ್ ಈಸ್ ಟು ಕಿಲ್ ಆಪೋಸಿಷನ್ ವೆದರ್ ಯು ವಾಂಟ್ ಟು ಕ್ರಿಟಿಸೈಸ್ ಆರ್ ರಿಬೆಕ್ ದ ಗೌರ್ನಮೆಂಟ್ ಯು ವಿಲ್ ಬೇರ್ಲಿ ಯಾವುದ ಅವೆನ್ಯೂ ಎಂಬುದಾಗಿ ಸಹ ನಾವು ಕರಿತೀವಿ. ಇದು ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದೆ, ಪತ್ರಿಕಾ ಸ್ವಾತಂತ್ರ್ಯವನ್ನು ಅರಣು ಮಾಡಿದೆ, ಇದು ಕೇವಲ ಅಧಿಕಾರ ಉಳಿಸೋಕ್ಕೋಸ್ಕರ ಇರುವಂತಹ ಸರ್ಕಾರ ಎಂಬುದಾಗಿ ಸಹ ಇದನ್ನು ತಿಳಿಸಲಾಗಿದೆ. ಇಲ್ಲಿ ಮನುಷ್ಯನನ್ನು ಭಾಳ ವ್ಯಕ್ತಿಗೆ ವಿರೋಧವಾಗಿ ವ್ಯಕ್ತಿಗಿಂತ ರಾಜ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ಮೂಲಕ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಟು ವಿರೋಧಿಯಾಗಿದೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ವ್ಯಕ್ತಿ ರಾಜ್ಯಕ್ಕೆ ನಿಷ್ಠೆಯನ್ನು ತೋರಿಸಲೇಬೇಕು ಎಂದು ಹೇಳುವ ಮೂಲಕ ಲಿಬರ್ಟಿಗಿಂತ ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಇದು ಏನು ಮಾಡುತ್ತೆ, ನೀಡುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಎರಡನೇದು ನೋಡೋದಾದರೆ ಎನ್ಹಾನ್ಸ್ ಪೊಲಿಟಿಕಲ್ ಆ್ಯಂಡ್ ಪವರ್ ಅಬ್ಯೂಸ್ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಅನ್ಡೌಟೆಡ್ಲಿ ಪವರ್ ರೆಸ್ಟ್ಸ್ one individual whenever you are talking about fascism, from controlling the economic space to ensuring that the social lives of each citizen changes. These aspects could take a toll on an individual ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇದು ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧವಾಗಿದೆ. ಹಾಗೆ ಇದು ಪ್ರಗತಿಪರ ಚಿಂತನೆಯನ್ನು ವಿರೋಧಿಸುತ್ತೆ. ಆಮೇಲೆ ಇದು ನಾಯಕರು ಮತ್ತು ಸಂಘಟನೆ ಹಿತಾಸಕ್ತಿಯನ್ನು ಕಾಯುವ ಉದ್ದೇಶವನ್ನು ಹೊಂದಿದ್ದು ಅದು ಕೇವಲ ಅಧಿಕಾರ ಉಳಿಸುವಿಕೆಗೋಸ್ಕರ ನಡೆಯುವಂಥದ್ದು. ಇದು ಕೇವಲ ಅಧಿಕಾರವನ್ನು ಉಳಿಸುವುದಕ್ಕೋಸ್ಕರ ನಡೆಸುವಂಥ ಸರ್ಕಾರ ಎಂಬುದಾಗಿ ಸಹ ಇದನ್ನು ಟೀಕಿಸಲಾಗಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಫ್ಯಾಸಿಸ್ಟ್ ಸಿದ್ಧಾಂತವು ಏಕಪಕ್ಷ ಅಥವಾ ಏಕನಾಯಕನ ಸರ್ವಾಧಿಕಾರತ್ವ ಸರ್ಕಾರಕ್ಕೆ ದಾರಿ ಮಾಡಿಕೊಡುತ್ತೆ ಎಂಬುದಾಗಿ ಸಹ ನಾವಿಲ್ಲಿ ಹೇಳ್ಬೋದಾಗಿದೆ. ಫ್ಯಾಸಿಸ್ಟ್ ರಾಜ್ಯದಲ್ಲಿ ವಿರೋಧ ಪಕ್ಷಗಳ ಬೆಳವಣಿಗೆಗೆ ಅವಕಾಶವನ್ನು ನೀಡುವುದಿಲ್ಲ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ನೆಕ್ಸ್ಟ್ ಮೂರನೇದು ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಎಕನಾಮಿ. ಇದು ಬಹಳ ಆರ್ಥಿಕ ವ್ಯವಸ್ಥೆಯ ಮೇಲೆ ಒಂದು ಕೆಟ್ಟದಾದಂಥ ಪರಿಣಾಮವನ್ನು ಬೀರುತ್ತೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಎಕನಾಮಿ. ಮೋಸ್ಟ್ ಫ್ಯಾಸಿಸ್ಟ್ ವಿಲ್ ಆಫನ್ ಹ್ಯಾವ್ ದ ಎಂಟೈರ್ ಎಕನಾಮಿ ಆಫ್ their disposal. If they are inexperienced in running it, it could end up being detrimental ಎಂಬುದಾಗಿ ಸಹ ಇದು ಬಹಳ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಕಡಿವಾಣವನ್ನು ಹಾಕುತ್ತೆ. 20ನೇ ಶತಮಾನದ ಆರಂಭದ ದಶಕಗಳಲ್ಲಿ ಮಧ್ಯ ಯುರೋಪಿನ ಪ್ರಧಾನ ಆಯಾಮ ಎಂದು ಅರ್ಥೈಸುವ ಬಹುಮುಖ್ಯ ಕಾರಣಗಳಲ್ಲಿ ನೀಡುವ ಐತಿಹಾಸಿಕ ಅಂಶಗಳ ಅರ್ಥವಿವರಣೆ ಇದೆಯಲ್ಲ, ಈ ಅರ್ಥವಿವರಣೆಗಳು ಫ್ಯಾಸಿಸಮ್ ಪ್ರಾಮುಖ್ಯತೆಯನ್ನು ಬಹಳಷ್ಟು ಟೀಕೆಗೆ ಗುರಿ ಮಾಡುವಲ್ಲಿ ಪ್ರಮುಖ ಕಾರಣಕರ್ತವಾಗಿವೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ನೆಕ್ಸ್ಟು ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆಗೆ ವಿರೋಧವಾದುದು ಎಂಬುದಾಗಿ ಸಹ ಇದನ್ನು ಕರೆದಿದ್ದಾರೆ. ಫ್ಯಾಸಿಸ್ಟ್ ವಾದವು ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆ, ಸಮಾಜವಾದ, ಸಮತಾವಾದ, ಶಾಂತಿವಾದ, ಅಂತಾರಾಷ್ಟ್ರೀಯವಾದವನ್ನು ವಿರೋಧಿಸುತ್ತದೆ. ಇದು ಪ್ರಜಾಪ್ರಭುತ್ವದ ಘೋಷಣೆಗಳಾದ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವಕ್ಕೆ ಬದಲಾಗಿ ಕರ್ತವ್ಯವೇ ಮುಖ್ಯ ಎನ್ನುವ ರಾಜಕೀಯ ಅಧಿಕಾರವೆಲ್ಲವೂ ವಿಶಿಷ್ಟ ಅಥವಾ ಒಬ್ಬನೇ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿರಬೇಕೆಂದು ಇದು ಒತ್ತಿ ಹೇಳುತ್ತದೆ. ಅಂದರೆ ಎಲ್ಲರೂ ರಾಜ್ಯವನ್ನು ಆಳಲು ಯೋಗ್ಯರಲ್ಲ ಎಂಬುದೇ ಇದರ ಭಾವಾರ್ಥವಾಗಿದೆ. ಫ್ಯಾಸಿಸಮ್
ಸಿದ್ಧಾಂತವು ವ್ಯಕ್ತಿಯ 4 ಡಿಗಳಾಗಿ ವಾಸಿಸುತ್ತಿದ್ದಾನೆ ಎಂದಿದ್ದಾರೆ. ಅವೆಂದರೆ ಕರ್ತವ್ಯ, ಡ್ಯೂಟಿ, ಶಿಸ್ತು, ಡಿಸಿಪ್ಲಿನ್, ನಿಷ್ಠೆ, ಡಿವೋಷನ್ ಮತ್ತು ಸಮರ್ಪಣೆ, ಡೆಡಿಕೇಶನ್ ಎಲ್ಲವೂ ರಾಜ್ಯದ ವ್ಯಾಪ್ತಿಯಲ್ಲಿ ರಾಜ್ಯದ ನಿಯಂತ್ರಣದಲ್ಲಿ ಇದ್ದು ರಾಜ್ಯವೇ ಎಲ್ಲವೂ ಆಗಿರುತ್ತದೆ ಎಂಬುದಾಗಿ ಸಹ ಕರೆದಿದ್ದಾರೆ. ಇದೊಂದು ವಿಶಿಷ್ಟರ ಸರ್ಕಾರ ಎಂಬುದಾಗಿ ಸಹ ಇದನ್ನು ಕರೆದಿದ್ದಾರೆ. ಫ್ಯಾಸಿಸ್ಟ್ ವಾದಿಗಳು ಸಮಾನತೆಯಲ್ಲಿ ನಂಬಿಕೆಯನ್ನು ಹೊಂದಿಲ್ಲ. ಇವರ ಪ್ರಕಾರ ಕೆಲವು ವ್ಯಕ್ತಿಗಳು ಜನರನ್ನು ಆಳುವುದಕ್ಕೋಸ್ಕರವೇ ಜನ್ಮವೆತ್ತಿರುತ್ತಾರೆ. ಈ ಆಳ್ವಿಕೆ ನಡೆಸಲು ಯೋಗ್ಯರಾದ ವ್ಯಕ್ತಿಗಳೇ ವಿಶಿಷ್ಟರಾಗಿದ್ದು ಇವರು ಮಾತ್ರವೇ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಬಲ್ಲವರಾಗಿರುತ್ತಾರೆ. ಅಂದರೆ ರಾಜಕೀಯ ನಾಯಕತ್ವವನ್ನು ವಹಿಸಬೇಕಾದರೆ ಚುನಾವಣೆಯಲ್ಲಿ ಜಯಗಳಿಸುವುದೇ ಅರ್ಹತೆಯಾಗಿರದೆ ಈ ನಾಯಕನು ಜನರಿಂದ ವಿಧೇಯತೆಯನ್ನು ಪಡೆಯುವ ಗೌರವಕ್ಕೆ ಪಾತ್ರನಾಗಿರಬೇಕು. ಇಂತಹ ನಾಯಕನನ್ನೊಳಗೊಂಡ ವಿಶಿಷ್ಟ ಸರ್ಕಾರವೇ ಬಲಿಷ್ಠ ರಾಜ್ಯವನ್ನು ನಿರ್ಮಾಣ ಮಾಡಲು ಸಾಧ್ಯ ಎಂಬುದು ಮುಸೋಲಿನಿಯ ಅಭಿಮತವಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಏಕನಾಯಕತ್ವದಲ್ಲಿ ಇದು ಬಹಳ ಧೋರಣೆಯನ್ನು ಹೊಂದಿರುವಂಥದ್ದು ಪ್ರಮುಖ ಟೀಕೆಗೆ ಗುರಿಯಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಫ್ಯಾಸಿಸ್ಟ್ ರಾಜ್ಯದಲ್ಲಿ ಏಕನಾಯಕನಿಗೆ ಶ್ರೇಷ್ಠವಾದಂಥ ಸ್ಥಾನವನ್ನು ನೀಡಲಾಗಿದೆ. ಈ ಏಕನಾಯಕತ್ವವು ರಾಷ್ಟ್ರೀಯ ಐಕ್ಯತೆಯ ಸಂಕೇತವಾಗಿದ್ದು ಈ ನಾಯಕ ಎಲ್ಲರ ಪ್ರತಿನಿಧಿಯಾಗಿರುತ್ತಾನೆ. ಈ ನಾಯಕನ ಮಾತೆ ಕಾನೂನುಗಳಾಗಿರುವುದರಿಂದ ಇದು ಬಹಳಷ್ಟು ಜನಸಾಮಾನ್ಯರ ಆಳ್ವಿಕೆಗೆ ಕೆಟ್ಟದಾದಂಥ ಪರಿಣಾಮವನ್ನು ಬೀರಿ ಕೆಟ್ಟ ರಾಜ್ಯವನ್ನು ನಿರ್ಮಾಣ ಮಾಡುವಲ್ಲಿ ಇದು ಜನರು ಭಯ ಮತ್ತು ಅಭದ್ರತೆಯನ್ನು ಹುಟ್ಟಿಸುತ್ತೆ ಎಂಬುದಾಗಿ ಸಹ ಕರೆಯಬಹುದಾಗಿದೆ. ಏಕಪಕ್ಷ ಪದ್ಧತಿ ರಾಜ್ಯದಿಂದ ಏನು ಮಾಡುತ್ತೆ, ಇದು ಗಣ್ಯರ ಆಡಳಿತಕ್ಕೆ ಮಾತ್ರ ಒತ್ತು ನೀಡಿ ಸಾಮಾನ್ಯರ ಆಡಳಿತಕ್ಕೆ ಕುತ್ತು ತಂದಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಫ್ಯಾಸಿಸ್ಟ್ ವಾದವು ಒಂದೇ ಪಕ್ಷದ ಅಸ್ತಿತ್ವ ಇರಬೇಕು ಎಂಬ ಅಭಿಪ್ರಾಯವನ್ನು ಹೊಂದಿದೆ. ಮುಸೋಲಿನಿಯು ಫ್ಯಾಸಿಸ್ಟ್ ಪಕ್ಷವೊಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿರೋಧ ಪಕ್ಷಗಳನ್ನು ರದ್ದುಪಡಿಸಿದನು. ಈತನ ಪ್ರಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಂದರೆ ಅತ್ಯಂತ ಕೆಟ್ಟ ಸರ್ಕಾರ ವ್ಯವಸ್ಥೆ ಎಂದೇ ಟೀಕಿಸಿದ್ದಾನೆ. ರಾಜ್ಯದ ಅಧಿಕಾರವು ಒಂದು ಪಕ್ಷ ಒಬ್ಬನೇ ನಾಯಕನಲ್ಲಿದ್ದಾಗ ಮಾತ್ರ ರಾಜ್ಯದ ಹಿತವನ್ನು ಕಾಪಾಡಲು ಸಾಧ್ಯ ಎಂಬುದೇ ಇವರ ವಾದವಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಇವರು ಜನಾಂಗೀಯ ಶುದ್ಧತೆಗೆ ಮಾತ್ರವೇ ಪ್ರಾಧಾನ್ಯತೆ ನೀಡಿ ಉಳಿದ ಮಾನವರನ್ನು ನಿರ್ಲಕ್ಷಿಸಿದೆ ಎಂಬುದಾಗಿ ಸಹ ಹೇಳಲಾಗಿದೆ. ಹೌದು, ಫ್ಯಾಸಿಸ್ಟ್ ವಾದ ಉತ್ಕಟವಾದ ಜನಾಂಗೀಯ ಪ್ರೀತಿಯನ್ನು ಹೊಂದಿದ್ದು ಇಟಾಲಿಯನ್ ಮತ್ತು ಜರ್ಮನ್ ಫ್ಯಾಸಿಸ್ಟ್ ವಾದಿಗಳು ಅಂದರೆ ನಾರ್ಡಿಕ್ ಕುಲ ಮಾತ್ರವೇ ಇತರ ಜನಾಂಗಕ್ಕಿಂತ ಶ್ರೇಷ್ಠರೆಂದು ವಾದಿಸಿದ್ದರು. ಈ ಕಾರಣದಿಂದಾಗಿಯೇ ಯಹೂದಿ ಕುಲದ ಜನತೆ ಸಾಮೂಹಿಕ ಹತ್ಯೆಗೂ ತೊಡಗಿದ್ದರು. ಈ ರೀತಿಯ ಜನಾಂಗ ಪ್ರೀತಿಯ ತತ್ವವೇ ಫ್ಯಾಸಿಸ್ಟರು ಸಾಮ್ರಾಜ್ಯ ವಿಸ್ತರಣೆಯತ್ತ ಗಮನ ಹರಿಸಲು ಸಾಧ್ಯವಾಯಿತು. ಇವರು ವಿಶ್ವವನ್ನು ಆಳಲು ಜರ್ಮನ್ ಜನಾಂಗವೇ ಯೋಗ್ಯ ಎಂದು ಪ್ರತಿಪಾದಿಸಿದ್ದು ಎರಡನೇ ಮಹಾಯುದ್ಧಕ್ಕೆ ಕಾರಣವಾಯಿತು. ಇದರಿಂದ ಫ್ಯಾಸಿಸ್ಟರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಕಾಪಾಡಲು ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪಿಸಲು ವಿರೋಧವಾಗಿದ್ದರು ಎಂಬುದು ಇದರಿಂದ ವೇದ್ಯವಾಗುತ್ತೆ ಎಂಬುದಾಗಿ ಸಹ ನಾವು ನೋಡ್ಬೋದಾಗಿದೆ. ಪೂರ್ ಗವರ್ನಿಂಗ್ ಎಥಿಕ್ಸ್ ಎಂಬುದಾಗಿ ಸಹ ಹೇಳ್ಬೋದು. ದೇರ್ ಈಸ್ ನೋ ಡಿನೈಯಿಂಗ್ ದಟ್ ದ ಕಂಟ್ರೋಲ್ ಆಫ್ ಸಚ್ ಗವರ್ನಮೆಂಟ್ಸ್ ಈಸ್ ಆಫನ್ ಬೈ ಇಂಪಲ್ಸ್. ಯು ವಿಲ್ ಆಲ್ಸೋ ವಿಟ್ನೆಸ್ ದಟ್ ದೇ depend on the goodwill of the authoritarian in place which could end up detrimental ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಹಾಗೆ ನಾವು ನೋಡೋದಾದರೆ ಡಿಸ್ರಿಗಾರ್ಡ್ ಆಫ್ ಫಾರ್ ಇಂಟರ್ನ್ಯಾಷನಲ್ ಲಾ ಯೂಶಲಿ ಫೇಸಿಸ್ಟ್ ವಿಲ್ ಹಾರ್ಡ್ಲಿ ಪೇ ಅಟೆನ್ಷನ್ ಟು ದ ಅದರ್ ಕಂಟ್ರೀಸ್ ಅರೌಂಡ್ ದೆಮ್ ವಾಂಟ್ ಆರ್ ಶೇ ಥ್ಯಾಂಕ್ಸ್ ಟು ದೇರ್ ರಿಗಾರ್ಡ್ ಇಂಟರ್ನ್ಯಾಷನಲ್ ಲಾ ದೇರ್ ಅಥಾರಿಟಿ ಅಬ್ಸಲ್ಯೂಟ್ಲಿ ಲಾ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಟು ಟೀಕೆಗಳಿಗೆ ಒಳಗಾಗುವುದೇ ಎಂಬುದಾಗಿ ಸಹ ನಾವು ಇದನ್ನು ಹೇಳ್ಬೋದಾಗಿದೆ. ಮುಂದುವರೆದಂತೆ ಇದು ಮಿಲಿಟರಿ ವಾದ, ಸಾಮ್ರಾಜ್ಯಶಾಹಿ ವಾದ, ಯುದ್ಧದಲ್ಲಿ ನಂಬಿಕೆಯನ್ನು ಹೊಂದಿತ್ತು. ಇದರಿಂದ ಫ್ಯಾಸಿಸ್ಟ್ ವಾದವು ಶಾಂತಿವಾದಕ್ಕೆ ವಿರೋಧ
ವಾಗಿದ್ದು ರಾಷ್ಟ್ರೀಯತೆ ಜನಾಂಗ ಪ್ರೀತಿಯಲ್ಲಿ ಉತ್ಕಟ ಅಭಿಮಾನವನ್ನು ಹೊಂದಿರುವ ಮೂಲಕ ಮಿಲಿಟರಿವಾದ ಸಾಮ್ರಾಜ್ಯಶಾಹಿತ್ವ ಯುದ್ಧ ಹಾಗೂ ಹಿಂಸೆಯಲ್ಲಿ ನಂಬಿಕೆಯನ್ನು ಹೊಂದಿದೆ. ಈ ಮೇಲಿನ ಆಧಾರದ ಮೇಲೆ ಫ್ಯಾಸಿಸ್ಟ್ ವಾದವನ್ನು ಕಟುವಾಗಿ ಟೀಕಿಸಿದ್ದಾರೆ ಎಂಬುದಾಗಿ ಸಹ ಹೇಳ್ಬೋದು. ನಂತರದಲ್ಲಿ ಸರ್ವಾಧಿಕಾರತ್ವಕ್ಕೆ ಇದು ಎಡೆ ಮಾಡಿಕೊಡುತ್ತೆ. ಫ್ಯಾಸಿಸ್ಟ್ ಸಿದ್ಧಾಂತವು ಏಕಪಕ್ಷ ಅಥವಾ ಏಕನಾಯಕನ ಸರ್ವಾಧಿಕಾರತ್ವ ಸರ್ಕಾರಕ್ಕೆ ಎಡೆ ಮಾಡಿಕೊಡುತ್ತೆ. ಇದು ಫ್ಯಾಸಿಸ್ಟ್ ರಾಜ್ಯದಲ್ಲಿ ವಿರೋಧ ಪಕ್ಷಗಳ ಬೆಳವಣಿಗೆಗೆ ಅವಕಾಶವನ್ನು ನೀಡುವುದಿಲ್ಲ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ವ್ಯಕ್ತಿಗೆ ಇದು ವಿರೋಧವಾದದ್ದು. ಮತ್ತೊಂದು ಪ್ರಮುಖವಾದಂಥ ಟೀಕೆ ಅಂತ ಹೇಳೋದಾದರೆ ವ್ಯಕ್ತಿಗೆ ವಿರೋಧವಾದದ್ದು. ವ್ಯಕ್ತಿಗಿಂತ ರಾಜ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವ ಮೂಲಕ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಟು ವಿರೋಧಿಯಾಗಿದೆ. ವ್ಯಕ್ತಿ ರಾಜ್ಯಕ್ಕೆ ನಿಷ್ಠೆಯನ್ನು ತೋರಿಸಲೇಬೇಕು ಎಂದು ಹೇಳುವ ಮೂಲಕ ಲಿಬರ್ಟಿಗಿಂತ ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಇದು ನೀಡುತ್ತೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ನಂತರದ ದೋಷ ಅಂತ ಹೇಳೋದಾದರೆ ಪ್ರಜಾಪ್ರಭುತ್ವಕ್ಕೆ ವಿರೋಧವಾದದ್ದು. ಫ್ಯಾಸಿಸ್ಟ್ ಸಿದ್ಧಾಂತವು ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಾಗಲಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಾಗಲಿ ನಂಬಿಕೆಯನ್ನು ಹೊಂದಿಲ್ಲ. ಇದು ಪ್ರಜಾಪ್ರಭುತ್ವ ತತ್ವಗಳಾದ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ತತ್ವಗಳಿಗೆ ಬದಲಾಗಿ ಶಿಸ್ತು, ಕರ್ತವ್ಯ, ತ್ಯಾಗ ತತ್ವಗಳಿಗೆ ಆದ್ಯತೆಯನ್ನು ನೀಡಿದೆ. ಮುಸೋಲಿನಿಯ ಪ್ರಕಾರ ಪ್ರಜಾಪ್ರಭುತ್ವ ಎಂಬುದು ಅದಕ್ಷತೆಯ, ಮಂದಗತಿಯ, ಭ್ರಷ್ಟಾಚಾರದ, ಕನಸು ಕಾಣುವ ಕೆಲಸಕ್ಕಿಂತ ಮಾತೇ ಹೆಚ್ಚಾಗಿರುವ ಕೊಳಕು ವ್ಯವಸ್ಥೆಯಾಗಿದೆ ಎಂದು ಇದನ್ನು ಟೀಕಿಸಿದ್ದಾನೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇದನ್ನು ಮುಂದುವರೆದಂತೆ ಹೇಳೋದಾದರೆ ಇದು ನಾಯಕರು ಮತ್ತು ಸಂಘಟನೆ ಹಿತಾಸಕ್ತಿಯನ್ನು ಕಾಯುವ ಉದ್ದೇಶ ಹೊಂದಿದ್ದು ಅದು ಕೇವಲ ಅಧಿಕಾರ ಉಳಿಸುವಿಕೆಗೋಸ್ಕರ ಎಂದು ಕೂಡ ಟೀಕಿಸಿದ್ದಾನೆ. ಆಮೇಲೆ ಇದು ಕೇವಲ ನಾರ್ಡಿಕ್ ಕುಲ ಮಾತ್ರ ಆಳಲಿಕ್ಕೆ ಯೋಗ್ಯರು ಎಂದು ಹೇಳಿರುವಂಥದ್ದು ಇದು ಬಹಳಷ್ಟು ಗೊಂದಲಮಯವಾದಂಥ ಜನಾಂಗೀಯ ದ್ವೇಷ, ಜನಾಂಗೀಯ ವಿಷಮ ಪರಿಸ್ಥಿತಿಗೆ ಪ್ರಮುಖವಾದಂಥ ಕಾರಣವಾಗಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇದು ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿದೆ. ಚುನಾವಣೆಗಳನ್ನು ನೆಪಮಾತ್ರಕ್ಕೆ ನಡೆಸುತ್ತದೆ. ಅಂದರೆ ವ್ಯಕ್ತಿ ಸ್ವಾತಂತ್ರ್ಯ ವಿರೋಧಿಯಾಗಿದೆ ಇದು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧವಾಗಿದ್ದು ಪ್ರಗತಿಪರ ಚಿಂತನೆಯನ್ನು ವಿರೋಧಿಸುತ್ತದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇದು ವ್ಯಕ್ತಿ ಸ್ವಾತಂತ್ರ್ಯವನ್ನು ವಿರೋಧಿಸುತ್ತದೆ. ಇದು ವ್ಯಕ್ತಿಯನ್ನು ನಿರ್ಲಕ್ಷಿಸಿ ರಾಷ್ಟ್ರವನ್ನೇ ವೈಭವೀಕರಿಸುತ್ತದೆ. ಇದು ವ್ಯಕ್ತಿಯನ್ನು ಕೇವಲ ಯಂತ್ರದ ಬಿಡಿ ಭಾಗದಂತೆ ಕಾಣುತ್ತದೆ. ಇದು ಕೆಟ್ಟ ರೀತಿಯ ನಿರಂಕುಶತ್ವವನ್ನು ಬೆಂಬಲಿಸಿದೆ. ಮಾನವ ಕರುಣೆ ಮತ್ತು ಅನುಕಂಪಕ್ಕೆ ಅವಕಾಶ ನೀಡುವುದಿಲ್ಲ. ಇದು ಜನರಲ್ಲಿ ಭಯ ಮತ್ತು ಅಭದ್ರತೆಯನ್ನು ಹುಟ್ಟಿಸುತ್ತದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇದು ಕೇವಲ ಸರ್ಕಾರದ ಆಜ್ಞೆಯನ್ನು ಕುರುಡಾಗಿ ವಿಧೇಯಿಸುವಂತೆ ಬೆದರಿಸುತ್ತದೆ ಎಂಬುದಾಗಿ ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಗಣ್ಯರ ಆಡಳಿತಕ್ಕೆ ಮಾತ್ರವೇ ಹೆಚ್ಚಿನ ಒತ್ತು ನೀಡಿ ಜನಸಾಮಾನ್ಯರ ಆಡಳಿತಕ್ಕೆ ಇದು ಕುತ್ತು ತಂದಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇವರು ಜನಾಂಗೀಯ ಶುದ್ಧತೆಗೆ ಮಾತ್ರವೇ ಪ್ರಾಧಾನ್ಯತೆ ನೀಡಿ ಉಳಿದ ಮಾನವರನ್ನು ನಿರ್ಲಕ್ಷಿಸಿದೆ ಎಂಬುದಾಗಿ ಹೇಳ್ಬೋದಾಗಿದೆ. ಇದು ಸಕ್ಕರೆ ಲೇಪಿತ ಕಟ್ಟಾಬಲವಾಗಿದ್ದು ನಿರಂಕುಶವಾದವನ್ನು ಎತ್ತಿ ಹಿಡಿದು ರಾಜ್ಯವನ್ನು ವೈಭವೀಕರಿಸಿದೆ. ಇದು ಅಲ್ಪಸಂಖ್ಯಾತ ಆಳ್ವಿಕೆಯನ್ನು ಎತ್ತಿ ಹಿಡಿದಿದೆ. ಮೇಲ್ಕಂಡ ಟೀಕೆಗಳು ಬಹಳ ಪ್ರಮುಖವಾಗಿ ಫ್ಯಾಸಿಸಮ್ ತತ್ವವನ್ನು ಟೀಕಿಸಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಫ್ಯಾಸಿವಾದಿಗಳು ವ್ಯಕ್ತಿ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ಹಕ್ಕು ಮತ್ತು ಘನತೆಗಳನ್ನು ವಿರೋಧಿಸಿದ್ದಾರೆ. ಫ್ಯಾಸಿವಾದಿಗಳು ಕೇವಲ ಪ್ರಜಾಪ್ರಭುತ್ವ ಮತ್ತು ಜನತಾ ಪರಮಾಧಿಕಾರ ಪರಿಕಲ್ಪನೆಯನ್ನೇ ವಿರೋಧಿಸಿರದೆ ವ್ಯಕ್ತಿ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ಹಕ್ಕುಗಳು ಮತ್ತು ಘನತೆಗಳನ್ನು ವಿರೋಧಿಸುತ್ತದೆ. ರಾಜ್ಯವು ಇಚ್ಛಿಸಿದಾಗ ಮಾತ್ರವೇ ವ್ಯಕ್ತಿಯು ತನ್ನ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸಬಹುದಾಗಿದೆ. ವ್ಯಕ್ತಿಯು ರಾಜ್ಯದೊಡನೆ ಲೀನನಾಗಿ ಅದರ ಕಾನೂನುಗಳನ್ನು ಮೌನವಾಗಿ ಸಮ್ಮತಿಸುವುದೇ ನಿಜವಾದ ಸ್ವಾತಂತ್ರ್ಯವಾಗಿದೆ. ಮಾನವರ ನಡುವೆ ಸಮಾನತೆ ಇರುವುದು ಸ್ವಾಭಾವಿಕವಾಗಿದ್ದು ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಬದಲಾಗಿ ಇದು ಕರ್ತವ್ಯ, ಶಿಸ್ತು ಮತ್ತು ತ್ಯಾಗವನ್ನು ಪ್ರತಿಪಾದಿಸುತ್ತದೆ.
ಎಸ್, ನಂತರದ ಬಹಳ ಟೀಕೆಗೊಳಪಟ್ಟಂಥ ಒಂದು ಪ್ರಮುಖವಾದಂಥ ಅಂಶ ಅಂದರೆ ಫ್ಯಾಜಿವಾದವು ಬಂಡವಾಳಶಾಹಿತ್ವದ ಪರವಾಗಿದ್ದು ಮುಷ್ಕರ ಅಥವಾ ಪ್ರದರ್ಶನದ ವಿರುದ್ಧವಾಗಿದೆ. ಎಸ್, ಫ್ಯಾಸಿಸಮ್ ಈಸ್ ಎ ಪ್ರೋ ಕ್ಯಾಪಿಟಲಿಸ್ಟ್ ಆ್ಯಂಡ್ ಅಗೇನೆಸ್ಟ್ ಟು ಸ್ಟ್ರೈಕ್ ಎಂಬುದಾಗಿ. ಫ್ಯಾಜಿವಾದವು ಬಂಡವಾಳಶಾಹಿತ್ವಕ್ಕೆ ಪರವಾಗಿದ್ದು ಕಾರ್ಮಿಕ ಹಕ್ಕುಗಳಾದ ಮುಷ್ಕರ ಮತ್ತು ಪ್ರದರ್ಶನಗಳಿಗೆ ವಿರುದ್ಧವಾಗಿದೆ. ಇದು ಬಂಡವಾಳಶಾಹಿಗಳ ಪರವಾದ ಆರ್ಥಿಕ ನೀತಿಗಳನ್ನು ಬೆಂಬಲಿಸಿದೆ. ಅದೇ ರೀತಿ ಬಂಡವಾಳಶಾಹಿ ರಾಷ್ಟ್ರಗಳಾದ ಬ್ರಿಟನ್, ಫ್ರಾನ್ಸ್, ಅಮೇರಿಕಾಗಳಲ್ಲಿ ಈ ನೀತಿಯನ್ನು ಅಳವಡಿಸಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಇದು ಬಲ ಮತ್ತು ಯುದ್ಧವನ್ನು ಆರಾಧಿಸುತ್ತದೆ. ಇಟ್ ಬಿಲೀವ್ಸ್ ಇನ್ ಫೋರ್ಸ್ ಆ್ಯಂಡ್ ವಾರ್. ಎಸ್, ಫ್ಯಾಸಿಸ್ಟರು ಹಿಂಸಾವಾದಿಗಳಲ್ಲಿ ನಂಬಿಕೆ ಹೊಂದಿದ್ದು ಬಲ ಮತ್ತು ಯುದ್ಧಗಳನ್ನು ಆರಾಧಿಸುತ್ತಾರೆ ಮತ್ತು ವೈಭವೀಕರಿಸುತ್ತಾರೆ. ಅವರು ಅಂತಾರಾಷ್ಟ್ರೀಯ ಶಾಂತಿಯನ್ನು ಒಂದು ಏಡಿಗಳ ಕನಸು ಎಂದು ಬಣ್ಣಿಸುತ್ತಾರೆ. ಅವರು ರಾಷ್ಟ್ರವನ್ನು ವಿಸ್ತರಿಸಬೇಕು, ಇಲ್ಲವೇ ನಾಶವಾಗಬೇಕೆಂದಿದ್ದಾರೆ. ವಾಸ್ತವವಾಗಿ ಅವರು ಯುದ್ಧವನ್ನು ವೈಭವೀಕರಿಸುತ್ತಾರೆ. ಆದುದರಿಂದ ಅವರು ಯುದ್ಧವೊಂದೇ ಮಾನವ ಶಕ್ತಿಗಳನ್ನು ಅವರ ಅತ್ಯುನ್ನತ ಒತ್ತಡಕ್ಕೆ ತಂದು ಜನರ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಮುಸೋಲಿನಿಯು ಹೆಣ್ಣಿಗೆ ತಾಯ್ತನ ಕಡ್ಡಾಯವಾಗುವಂತೆ ಗಂಡಿಗೆ ಯುದ್ಧವು ಅನಿವಾರ್ಯ ಎಂದಿರುವುದು ಇದು ರಾಷ್ಟ್ರವನ್ನು, ದೇಶವನ್ನು ವಿಭಜಿಸುವಲ್ಲಿ ಪ್ರಮುಖವಾದಂತಹ, ಯುದ್ಧಕ್ಕೆ ಪ್ರೋತ್ಸಾಹ ನೀಡುವಲ್ಲಿ ಪ್ರಮುಖವಾದಂತಹ ಒಂದು ಟೀಕೆಗೆ, ಕಟು ಟೀಕೆಗೆ ಒಳಗಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಇದು ಚರ್ಚ್ ವಿರೋಧಿಯಾಗಿದೆ. ಇಟ್ ಈಸ್ ಆ್ಯನ್ ಆಪೋಸಿಷನ್ ಟು ಚರ್ಚ್. ಫ್ಯಾಸಿವಾದವು ಚರ್ಚನ್ನು ವಿರೋಧಿಸುತ್ತದೆ. ಫ್ಯಾಸಿಸ್ಟರ ಆಳ್ವಿಕೆಯುದ್ದಕ್ಕೂ ಕ್ಯಾಥೋಲಿಕ್ ಮತ್ತು ಮುಸೋಲಿನಿಯ ನಡುವೆ ಸ್ಪಷ್ಟವಾದ ಹೊಂದಾಣಿಕೆ ಇದ್ದಿತು. ಕ್ಯಾಥೋಲಿಕ್ ಪಾಲಕರು ಮತ್ತು ಪೋಷಕರ ಮಕ್ಕಳಿಗೆ ಧಾರ್ಮಿಕ ಬೋಧನೆ ಕಡ್ಡಾಯ ಮಾಡಲಾಗಿತ್ತು. ನೆಕ್ಸ್ಟ್ ಹೇಳೋದಾದರೆ ಫ್ಯಾಸಿವಾದಕ್ಕೆ ಸಿದ್ಧಾಂತದ ಕೊರತೆ ಇದೆ. ಫ್ಯಾಸಿಸಮ್ ಲ್ಯಾಕ್ಸ್ ಆಫ್ ಡಾಕ್ಟ್ರೈನಲ್ ಬೇಸಿಸ್. ಫ್ಯಾಸಿವಾದಕ್ಕೆ ಸೈದ್ಧಾಂತಿಕ ಆಧಾರದ ಕೊರತೆ ಇದ್ದು ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನಾಧರಿಸಿದೆ. ಆದುದರಿಂದ ಮುಸೋಲಿನಿಯು ತನ್ನ ಕಾರ್ಯಯೋಜನೆಯು ಕಾರ್ಯವಾಗಿದ್ದು ಮಾತಿಲ್ಲವೆಂದಿದ್ದಾನೆ. ಎಸ್, ಇದು ಜನಾಂಗೀಯ ಶುದ್ಧತಾ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದು ಜರ್ಮನ್ನರು ಶುದ್ಧ ಆರ್ಯ ಜನಾಂಗಕ್ಕೆ ಸೇರಿದ್ದರು. ಜೀವನ್ಸರು ಅಸಮರ್ಥರು ಎಂದು ಹಿಟ್ಲರ್ ನಿರ್ಲಕ್ಷಿಸಿದ್ದು ರೋಮನ್ ಜನಾಂಗದ ಸಾಮರ್ಥ್ಯವನ್ನು ಹೆಮ್ಮೆ ಪಡುತ್ತಿದ್ದು ಬೇರೆ ಜನಾಂಗಗಳ ಕಟುಟೀಕೆಗೆ ಇದು ಒಳಗಾಗಬೇಕಾಯಿತು ಎಂಬುದಾಗಿ ಸಹ ಹೇಳಬಹುದಾಗಿದೆ. ಹಾಗೆ ಫ್ಯಾಸಿವಾದವು ಈಗಾಗಲೇ ಹೇಳಿದಂತೆ ಖಾಸಗಿ ಆಸ್ತಿಯನ್ನು ಬೆಂಬಲಿಸಿರುವಂಥದ್ದು ಕೂಡ ಇದು ಆರ್ಥಿಕ ಪ್ರಗತಿಗೆ ಅತ್ಯಗತ್ಯವಾಗಿದೆ ಎಂದು ಹೇಳಿದ್ದಾರೆ. ಇದರಿಂದ ರಾಷ್ಟ್ರೀಯ ಉತ್ಪಾದನೆ ಹೆಚ್ಚಾಗಬೇಕಾದರೆ ಖಾಸಗಿ ಆಸ್ತಿಯನ್ನು ಸಂರಕ್ಷಿಸಬೇಕು ಎಂದಿದ್ದಾರೆ. ಆದರೆ ಇದು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕುಗ್ಗಿಸುತ್ತದೆ ಎಂಬುದಾಗಿ ಸಹ ಇಲ್ಲಿ ಹೇಳಬಹುದಾಗಿದೆ. ಫ್ಯಾಸಿವಾದವು ಮಾರ್ಕ್ಸ್ವಾದವನ್ನು ವಿರೋಧಿಸುತ್ತದೆ ಎಂಬುದಾಗಿ ಸಹ ಹೇಳ್ತೀವಿ. ಫ್ಯಾಸಿಸಮ್ ಆಪೋಸ್ ದ ಮಾರ್ಕ್ಸಿಸ್ಟ್ ಎಂಬುದಾಗಿ. ಫ್ಯಾಸಿವಾದವು ಮಾರ್ಕ್ಸ್ವಾದವನ್ನು ವಿರೋಧಿಸಿತ್ತು. ಅದು ಆರ್ಥಿಕ ನಿರ್ಧಾರವನ್ನು ತಿರಸ್ಕರಿಸಿತ್ತು. ಅದರ ಬದಲಾಗಿ ಸಾಮಾಜಿಕ ಅಂಶಕ್ಕೆ ಮಹತ್ವ ನೀಡಿ ಇತಿಹಾಸ ನಿರ್ಮಾಣದಲ್ಲಿ ಧರ್ಮ, ದೇಶಪ್ರೇಮವೂ ಪ್ರಮುಖ ಪಾತ್ರ ವಹಿಸುತ್ತದೆ. ಫ್ಯಾಸಿವಾದಿಗಳಿಗೆ ವರ್ಗ ಕಲಹದ ಬಗ್ಗೆ ನಂಬಿಕೆ ಇರಲಿಲ್ಲ ಹಾಗೂ ರಾಜ್ಯದ ವೈಭವೀಕರಣಕ್ಕಾಗಿ ಸಮಾಜದ ಎಲ್ಲ ವರ್ಗಗಳ ಸಹಕಾರವನ್ನು ಪ್ರತಿಪಾದಿಸಿದೆ. ಅವರು ರಾಜ್ಯವನ್ನು ಒಂದು ವರ್ಗ ಸ್ವರೂಪವೆಂದು ಪರಿಗಣಿಸದೆ ನೈತಿಕ ಪ್ರಾಧಾನ್ಯತೆ ಎಂದು ಏನು ಮಾಡಿದರು, ಪರಿಗಣಿಸಿದರು ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಈಗಾಗಲೇ ತಿಳಿಸಿದಂತೆ ಒಟ್ಟಾರೆಯಾಗಿ ಮೇಲಿನ ಎಲ್ಲ ಟೀಕೆಗಳನ್ನು ಟೀಕಿಸಿ ಇದು ಪ್ರಜಾಪ್ರಭುತ್ವ ಮತ್ತು ಜನತಾ ಸಾರ್ವಭೌಮತ್ವ ಪರಿಕಲ್ಪನೆಯನ್ನು ವಿರೋಧಿಸುತ್ತೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಫ್ಯಾಸಿವಾದವು ಪ್ರಜಾಪ್ರಭುತ್ವ, ಜನತಾ ಪರಮಾಧಿಕಾರ ಪರಿಕಲ್ಪನೆಯನ್ನು ವಿರೋಧಿಸುತ್ತದೆ. ಅವರು ಪ್ರಜಾಪ್ರಭುತ್ವವೆಂದು ಮೂರ್ಖರ ಸರ್ಕಾರ, ಭ್ರಷ್ಟಾಚಾರ, ವಿಳಂಬ ನೀತಿ, ಅಪ್ರಾಯೋಗಿಕವೂ ಅಸಮರ್ಥವೂ ಆದ ಸರ್ಕಾರವೆಂದು ಪರಿಗಣಿಸಿದ್ದಾರೆ. ಏಕೆಂದರೆ ಇವುದು ಅವರು ಹೊಂದಿರದ ಹಲವಾರು ವಿಚಾರಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಜನತೆಗೆ ನೀಡಿದೆ. ಅವರು ಸಂಸತ್ತು ಅನುಪಯುಕ್ತ ಮಾತನಾಡುವ ಅಂಗಡಿಯಾಗಿದ್ದು ಅದರಿಂದ ಯಾವುದೇ ಉಪಯುಕ್ತತೆ ಇಲ್ಲ ಎಂದಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಕೆಲವು ಗಣ್ಯರು ಆಳುವ ಸಾಮರ್ಥ್ಯವುಳ್ಳವರಾಗಿದ್ದು ರಾಷ್ಟ್ರೀಯ ಹಿತಾಸಕ್ತಿಯ ಬಗ್ಗೆ ಚಿಂತಿಸಿದ್ದು ಜನತಾ ಸಾರ್ವಭೌಮತ್ವ ಪರಿಕಲ್ಪನೆಗೆ ವಿರುದ್ಧವಾಗಿದೆ ಎಂದಿದ್ದಾರೆ. ಅವರ ಪ್ರಕಾರ ಸಾರ್ವಭೌಮಾಧಿಕಾರವು ರಾಷ್ಟ್ರೀಯ ರಾಜ್ಯದಲ್ಲಿದ್ದು ಜನರಲ್ಲಿಲ್ಲ ಎಂದಿದ್ದಾರೆ.
ಎಸ್, ಒಟ್ಟಾರೆಯಾಗಿ ಈ ಮೇಲಿನ ಎಲ್ಲ ಟೀಕೆಗಳನ್ನು ಫ್ಯಾಸಿಸಮ್ ಹೊಂದಿದ್ದು ಸಾಕಷ್ಟು ಕಟು ಟೀಕೆಗಳಿಗೆ ಒಳಗಾಗಿದೆ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಒಟ್ಟಾರೆ ಏನೇ ಟೀಕೆಗಳಿದ್ದರೂ ದೋಷಗಳಿದ್ದರೂ ಕೂಡ ಫ್ಯಾಸಿಸಮ್ 19ನೇ ಶತಮಾನದ ಮಧ್ಯಮ ಬಂಡವಾಳಶಾಹಿ ನಾಗರಿಕತೆಯನ್ನು ಪ್ರಜ್ಞಾಪೂರ್ವಕವಾಗಿ ವಿರೋಧಿಸಲು ಪ್ರಾರಂಭವಾದ 20ನೇ ಶತಮಾನದ 2 ಮಹಾ ನಿರಂಕುಶ ಜನಸ್ತೋಮಗಳಲ್ಲಿ ಫ್ಯಾಸಿಸಮ್ ಕೂಡ ಒಂದಾಗಿತ್ತು ಎಂದು ಹಾನ್ಸ್ ಕೋಹನ್ ಅಭಿಪ್ರಾಯಪಟ್ಟಿರೋದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿ ಮೆಕೆವಲ್ಲಿ ಅವರ ಅವಕಾಶವಾದ, ಹೆಗೆಲ್ ಅವರ ಸರ್ವಾಧಿಕಾರತ್ವದ ತತ್ವ, ಸೂರೆಲ್ರವರ ಹಿಂಸೆಯ ತತ್ವ, ವಿಲಿಯಂ ಜೇಮ್ಸ್ ಅವರ ವ್ಯಾವಹಾರಿಕ ಸಿದ್ಧಾಂತಗಳ ಮಿಶ್ರಣವೇ ಫ್ಯಾಸಿಸಮ್. ಚಳುವಳಿಯ ಅಗತ್ಯಗಳಿಗೆ ತಕ್ಕಂತೆ ವಿವಿಧ ತತ್ವಗಳನ್ನು ಮೇಳೈಸಿಕೊಂಡು ಬೆಳೆದ ಸಿದ್ಧಾಂತವೇ ಫ್ಯಾಸಿಸಮ್ ಎಂಬುದಾಗಿ ಬೆನಿಟೋ ಮುಸೋಲಿನಿ ಅಭಿಪ್ರಾಯಪಟ್ಟಿರೋದನ್ನು ನಾವು ಇಲ್ಲಿ ಸ್ಮರಿಸಬಹುದಾಗಿದೆ. ವಿದ್ಯಾರ್ಥಿಗಳ ರೆಫರೆನ್ಸ್ ಕನ್ಕ್ಲೂಷನ್: ಫ್ಯಾಸಿಸಮ್ ಕುಡ್ ಬೇರ್ಲಿ suffice for a long time thanks to the myriad of demerits it attracts. This is form of governance effortlessly puts and toll on all the citizens. While it comes with a few benefits, it's worth not embracing ಎಂಬುದಾಗಿ ಸಹ ಹೇಳ್ತಾ, ವಿದ್ಯಾರ್ಥಿಗಳೇ ನಿಮಗೆ ರೆಫರೆನ್ಸಸ್ ಬುಕ್ಸನ್ನು ನೀವು ಇನ್ನೂ ಹೆಚ್ಚಿನ ಅಧ್ಯಯನಕ್ಕೋಸ್ಕರ ಇವುಗಳನ್ನು ಬಳಸ್ಕೊಳ್ಬೋದು ಅಂತ ಹೇಳ್ತಾ ಧನ್ಯವಾದಗಳು.